ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನ್ಸುತ್ತೆ. ಅವನು ಏನು ಮಾತಾಡ್ದಂತ ಯೋಚಿಸಿ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಏನಿದೆ ಮ್ಯಾಗಿ? ಯಾವುದೋ ಒಂದು ನೆಪನಾದರೂ ನನ್ನ ಮಗನ ನನ್ನ ಕೆಫೆ ಕರ್ಕೊಂಡು ಬಂತಲ್ಲ, ಅದೇ ಖುಷಿ. ಇಷ್ಟು ವರ್ಷ ನನ್ನ ಮಗ ನನ್ನ ಹತ್ರ ಮಾತೇ ಆಡ್ತಿರ್ಲಿಲ್ಲ. ಬೈತಾರೋ ನೋವು ಕೊಡ್ತಾರೋ ಏನಾದರೂ ಸರಿ, ನೇರವಾಗಿ ಮಾತಾಡಬೇಕು. ಅಪ್ಪನ ಹತ್ರ ಅಷ್ಟೂ ಸರಿ ಇಲ್ಲ ಅಂದರೆ ನೋವಾಗುತ್ತಲ್ಲ ಮ್ಯಾಗಿ. ಇವತ್ತು ಆ ನೋವು ದೂರ ಆಯಿತು ಅಷ್ಟೇ. ಸರ್, ನಿಮ್ಮಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋರನ್ನ ನಾವು ನೋಡೇ ಇರಲಿಲ್ಲ ಸರ್. ಮಾಧವ್ ಸರ್, ಸರ್, ಅವ್ರು ವೇದಾಂತ್ ವಸಿಷ್ಠ ಅಲ್ವಾ? ಅದೇ ವೇದಾಂತ್ ವೆಂಚರ್ಸ್ ಓನರ್. ಹೌದು ಮ್ಯಾಗಿ. ವೇದಾಂತ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಎಷ್ಟು ವರ್ಷ ಆಯ್ತು ನೀನು ನೋಡಿ. ಬಾ. ಹೇಗಿದೆಯೋ ಹಾಗೇ ಇದೆಯಾ, ಸ್ವಲ್ಪನೂ ಬದಲಾಗಿಲ್ಲ. ನಿನ್ನನ್ನು ನೇರವಾಗಿ ನೋಡಿದೆ ಎಷ್ಟೋ ವರ್ಷ ಆಯಿತು. ಆದರೆ ಟಿ ವಿಲಿ ನ್ಯೂಸಲ್ಲಿ ನೀನು ಮಾಡೋ ಕೆಲಸಗಳ ಬಗ್ಗೆ ನೋಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಮಾಧವ್ ಸರ್. ನಾನು ಅಷ್ಟೇ, ಫ್ರೀ ಆದಾಗೆಲ್ಲ ನಿಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ಮಿಸ್ ಮಾಡದೆ ನೋಡ್ತೆ. ಅಂತೂ ಎಷ್ಟೋ ವರ್ಷದ ನಂತರ ನಿಮ್ಮ ತಂದೆ ಫ್ರೆಂಡನ್ನು ಹುಡ್ಕೊಂಬಂದಿದ್ಯಾನು? ಹೌದು ಮಾಧವ್ ಸರ್, ನಮ್ಮ ಬ್ಯುಸಿ ಲೈಫ್ ಸ್ಕೆಡ್ಯೂಲ್ಗಳಲ್ಲಿ ಬೆಂಗಳೂರು ಅಂತ ಊರಲ್ಲಿ ಹೇಗಾಗೋಗಿದೆ ಅಂತಂದರೆ ಎಲ್ಲರೂ ಒಂದೇ ಊರಲ್ಲಿದ್ದರು, ಡೈರೆಕ್ಟಾಗಿ ಭೇಟಿ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ನನ್ನ ತಮ್ಮನ ಧ್ರುವನ್ ಮದುವೆ ಫಿಕ್ಸ್ ಆಗಿದೆ. ಮನೇಲೆಲ್ಲರೂ ಹೀಗೆ ಮಾತಾಡ್ತಾ ಕೇಟ್ರಿಂಗ್ ವಿಚಾರ ಬಂತು. ಆಗ ನನಗೆ ನೆನಪಾಗಿದ್ದು ನೀವೇ ಇರುವಾಗ ನಾವು ಕೇಟ್ರಿಂಗ್ನ ಬೇರೆಯವ್ರಿಗೆ ಕೊಟ್ಟರೆ ಆ ದೇವ್ರು ಮೆಚ್ಚೋದೇನೆ. ಅದಕ್ಕೆ ನಿಮ್ಮನ್ನೇ ಹೊಡ್ಕೊಂಡು ಸೀದಾ ಇಲ್ಲಿ ಬಂದ್ಬಿಟ್ಟೆ. ಮ್ಯಾಗಿ, ಮಾಧವ್ ಸರ್ ಎಷ್ಟು ಖುಷಿಯಿಂದ ಮಾತಾಡ್ತಾ ಇದ್ದಾರೆ ನೋಡು. ವೇದಾಂತ್ ಸರ್ ಅಂದ್ರೆ ಮಾಧವ್ ಸರ್ಗೆ ಅಷ್ಟು ಪ್ರೀತಿನಾ? ಹೌದು ಅನ್ಸುತ್ತೆ ಸದಾ. ನಮ್ಮ ಅಭಿಜಿತ್ ಸರು ಮತ್ತೆ ಅವಿನಾಶ್ ಸರು ನಮ್ಮ ಮಾಧವ್ ಸರ್ ಜೊತೆ ಇಷ್ಟೇ ಚೆನ್ನಾಗಿದ್ದಿದ್ರೆ ನಾವು ದಿನಾ ಸರ್ನ ಹೀಗೆ ನೋಡ್ಬೋದಿತ್ತು. ಏನೋ ವೇದಾಂತ್ ಸರ್ ಬಂದ್ಮೇಲೆ ನಮ್ಮ ಸಹ ಮಕ
ಇಷ್ಟು ಹರಡಿದ್ದು ನೋಡೋ ಹಾಗಾಯ್ತು. ಸರಿ ನಾನು ವೆಲ್ಕಮ್ ಡ್ರಿಂಕ್ ಕೊಟ್ಟು ಬರ್ತೀನಿ. ಸೊ ಇಷ್ಟು ನಿನ್ನ ಕತೆ. ಸೊ ಅಮೂಲ್ಯ ಬಂದ ಮೇಲೆ ಬದಲಾಗಿದೆಯಾ ಅಂತ ಹೇಳು. ಹೆಣ್ಮಕ್ಳು ಲೈಫಲ್ಲಿ ಎಂಟರ್ ಆದಮೇಲೆ ಬದಲಾಗದೇ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ ಮಾಧವ್ ಸರ್? ಮಾಧವ್ ಸರ್, ನಿಮ್ಮ ಆಹಾರ ಮೇಳದ ಬಗ್ಗೆ ಸೋಷಿಯಲ್ ಮೀಡಿಯಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಇನ್ಫ್ಯಾಕ್ಟ್ ಸಖತ್ ಸಕ್ಸಸ್ಫುಲ್ ಅಂತ ಎಲ್ಲರೂ ಮಾತಾಡ್ಕೊಳ್ತಿತ್ತು. ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್ ಮಾಧವ್ ಸರ್. ಥ್ಯಾಂಕ್ ಯು ವೇದಾಂತ್. ಎಕ್ಸ್ಕ್ಯೂಸ್ ಮಿ ಸರ್, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಸರ್, ಆಹಾರ ಮೇಳದಲ್ಲಿ ನಾವು ಪಟ್ಟಿದ ಪಾಡು ಅಷ್ಟಿಷ್ಟಲ್ಲ. ಯಾರ್ಯಾರೋ ಮಾಡಿದ ಕುತಂತ್ರದಿಂದ ನಮ್ಮ ಹೆಡ್ ಶೆಫ್ ಇಂದ ಹಿಡಿದು ಎಲ್ಲಾ ಸ್ಟಾಫ್ಗಳು ಕೈ ಕೊಟ್ಬಿಟ್ಟಿದ್ರು. ಹೌದಾ? ಆಮೇಲೆ ಅದನ್ನೇನ್ ಕೇಳ್ತೀರಾ, ಅದೊಂದು ದೊಡ್ಡ ಕತೆ. ಅವತ್ತು ತುಳಸಿ ಮೇಡಮ್ ಇಲ್ಲ ಅಂದಿದ್ರೆ. ತುಳಸಿ ಮೇಡಮ? ಮ್ಯಾಗಿ, ಕಸ್ಟಮರ್ಸ್. ಸರ್, ಇನ್ನೇನಾದ್ರೂ ಬೇಕಿದ್ರೆ ಹೇಳಿ. ಶೋ, ಐ ಆಮ್ ಗುಡ್. ಥ್ಯಾಂಕ್ ಯು. ಮಾಧವ್ ಸರ್, ಈ ತುಳಸಿ ಮೇಡಮ್ ಅಂದ್ರೆ ಯಾರು? ನನ್ನ ಫ್ರೆಂಡ್ ವೇದಾಂತ್. ಅವತ್ತು ಅವ್ರು ಇರಲಿಲ್ಲ ಅಂದಿದ್ರೆ ಇವತ್ತು ಈ ಕೆಫೆ ನಮ್ಮ ಪಾಲಿಗೆ ಉಳಿತಿರ್ಲಿಲ್ಲ ಅನಿಸುತ್ತೆ. ಇಂಟ್ರೆಸ್ಟಿಂಗ್. ತುಳಸಿಯವರು ನನ್ನದೇ ವಯಸ್ಸಿನ ಆಸುಪಾಸಿನವರು. ಕೆಲವು ತಿಂಗಳುಗಳ ಹಿಂದೆ ನನಗೆ ಪರಿಚಯ ಆದರು. ನಾನು ಕಷ್ಟದಲ್ಲಿದ್ದಾಗೆಲ್ಲ ನನಗೆ ಯಾವುದೋ ರೀತಿಯಲ್ಲಿ ಸಹಾಯ ಮಾಡ್ತಾನೇ ಇದ್ದಾರೆ. ಯಾರನ್ನೂ ದ್ವೇಷ ಮಾಡದೆ ಎಲ್ಲರನ್ನೂ ಒಂದೇ ಥರ ಪ್ರೀತಿ ಮಾಡೋ ಜೀವ ಅಂತಿದ್ರೆ ಅದು ತುಳಸಿಯವರು. ಇಸ್ ಇಟ್? ಪರಿಚಯ ಆಗಿ ಇಷ್ಟು ದಿನ ಆದರೂ ಒಂದಿನೂ ಅವರು ನನ್ನ ಹತ್ರ ನನ್ನ ಪರ್ಸನಲ್ ವಿಷಯನ ಕೇಳಿಲ್ಲ, ಕ್ಯೂರಿಯಾಸಿಟಿನೂ ತೋರಿಸಿಲ್ಲ. ಒಂಥರ ಮೆಚೋರ್ಡ್ ಪರ್ಸನಾಲಿಟಿ ಅನ್ಕೋ. ಒಂದು ಸಲ ನನಗೆ ತುಂಬ ಬೇಜಾರಾಗಿದೆ ಅಂತ ನಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ನನಗೇ ಗೊತ್ತಿಲ್ಲದೆ ನನ್ನ ಕಾಲು ಅವರ ಮನೆವರೆಗೂ ಎಳ್ಕೊಂಡು ಹೋಯ್ತು, ಗೊತ್ತಾ? ಅಂದರೆ ನನ್ನ ಸಬ್ಕಾನ್ಷಿಯಸ್ ಮೈಂಡ್ಗೂ ಅವ್ರು ನನ್ನ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ನಿಮ್ಮನ್ನು ನೋಡಿದಾಗಲೂ ಏನೋ ಬದಲಾವಣೆ ಆಗಿದೆ ಅಂತ ಅಂದ್ಕೊಂಡೆ. ಈಗ ಕನ್ಫರ್ಮ್ ಆಯಿತು. ಬದಲಾವಣೆನಾ? ಏನು ಹೇಳ್ತಿದ್ಯಾ ವೇದಾಂತ್? ನಾನು ಕೆಲವು ವರ್ಷಗಳಿಂದ ನೋಡಿರೋ ಮಾಧವ್ ಸರ್ಗೂ ಇವತ್ತು ನೋಡ್ತಿರೋ ಮಾಧವ್ ಸರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದ್ರ ಕಾರಣ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಏನು ಕಾರಣ, ಯಾರ ಕಾರಣ ಅಂತ ಈಗ ಗೊತ್ತಾಯ್ತು. ವೇದಾಂತ್, ಏನು ಹೇಳ್ತಾ ಇದ್ದೀನಿ? ನಾನು ಬದಲಾಗಿದ್ದೀರಾ? 100%. ಕೆಲವು ವರ್ಷಗಳಿಂದ ನೀವು ಫೇಮಸ್ ಶೆಫ್ ಆಗಿದ್ರಿ, ಇಷ್ಟೇ ಹಣ ಹೆಸರು ಎಲ್ಲ ಇತ್ತು. ಇದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಇನ್ಸೆಕ್ಯೂರಿಟಿ ಕಾಣ್ತಿತ್ತು. ಇನ್ಸೆಕ್ಯೂರಿಟಿ ಅಂದ ಮಾತ್ರಕ್ಕೆ ಫಿನಾನ್ಷಿಯಲಿ ಅಲ್ಲ, ಎಮೋಷನ್. ಬಟ್ ಮಾಧವ್ ಸರ್, ಇವತ್ತು ಆ ಎಮೋಷನಲ್ ಇನ್ಸೆಕ್ಯೂರಿಟಿ ನಿಮ್ಮಲ್ಲಿ ಕಾಣ್ತೀವಿ ಮಾಯ ಆಗುತ್ತೆ. ಹೇ ಕಮಾನ್ ವೇದಾಂತ್, ನೀನೇನು ಹೇಳ್ತಿದ್ಯಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಆದರೆ ನನಗೆ ಅರ್ಥ ಆಗ್ತದೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಯಾವುದೋ ಒಂದು ಶಕ್ತಿ ಜೊತೆಲಿದ್ರೆ ಇಡೀ ಜಗತ್ತನ್ನೇ ಎದುರಿಸ್ತೀವಿ ಅಂತ ಹೇಳ್ತಾರಲ್ಲ, ಆ ಥರದ ಕಾನ್ಫಿಡೆನ್ಸ್. ಆ ಶಕ್ತಿಗೆ ಯಾವುದು ಅಂತ ನೀವೇ ಹೇಳಬೇಕು. ಏನು ಯೋಚನೆ ಮಾಡ್ತಿದ್ದೀರಾ ಮಾಧವ್ ಸರ್? ನಾನು ನಿಮ್ಮ ವೇದಾಂತ್. ನಿಮ್ಮ ಕುಚ್ಚಿ ಕೋನ್ಕೊಳ್ಳಿ, ಹೇಳಿ, ನೀವು ಬದಲಾಗಿದ್ದೀರಾ ತಾನೆ? ಯಾಕೆ ಮುಚ್ಚಿಡ್ತಿದ್ದೀರಾ? ಐ ಆಮ್ ನಾಟ್ ಶ್ಯೂರ್. ತುಳಸಿ ಅಂತ ಫ್ರೆಂಡ್ ಸಿಕ್ಕಿದ ಮೇಲೆ ಮೇ ಬಿ. ಎಕ್ಸಾಕ್ಟ್ಲಿ, ಇದನ್ನೇ ನಾನು ಹೇಳ್ತಿದ್ದಿತ್ತು. ಅದೆಲ್ಲ ಬಿಡಿ, ನೋಡಕ್ಕೆ ಹೇಗಿದ್ದಾರೆ ನಿಮ್ಮ ಫ್ರೆಂಡ್ ತುಳಸಿಯವರು? ಹೇಗಿದ್ದಾರೆ ಅಂದರೆ ತುಂಬ ಸಿಂಪಲ್. ಅಲಂಕಾರ ಮಾಡ್ಕೊಳ್ಳೋದಿಲ್ಲ, ಆದರೂ ಸುಂದರವಾಗಿದ್ದಾರೆ. ಮಾತು ನಡೆ ಎಲ್ಲ ಸಿಂಪಲ್, ಯಾವಾಗಲೂ ನಗುಮುಖ. ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ನಗ್ತಾ ಕಾಳಜಿ ತೋರಿಸ್ತಾ ಇರ್ತಾರೆ. ಕಪಟ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಈಗಿನ ಕಾಲದಲ್ಲೂ ಅಷ್ಟು ಒಳ್ಳೆಯವರಿದ್ದಾರೆ ಮಾಧವ್ ಸರ್. ಅಲ್ವಾ?
ನಾನು ತುಳಸಿಯವ್ರ ಪರಿಚಯ ಆಗೋಕ್ಕೆ ಮೊದಲು ಹಾಗೆ ಅಂದ್ಕೊಂಡಿದ್ದೆ. ಅವರ ಪರಿಚಯ ಆದಮೇಲೆ ಗೊತ್ತಾಯಿತು ಜಗತ್ತು ನಾವು ಅಂದ್ಕೊಂಡದಕ್ಕಿಂತ ಇನ್ನೂ ಎಷ್ಟೋ ಒಳ್ಳೇದಿದೆ ಅಂತ. ವೆರಿ ನೈಸ್. ಹಾಗಾದರೆ ನಿಮ್ಮ ತುಳಸಿ ನಿಮ್ಮ ಫ್ರೆಂಡ್ ತುಳಸಿ ಅವರು ನೋಡೋಕೆ ತುಂಬ ಸಿಂಪಲ್ ಆಗಿದ್ರು, ಲಕ್ಷಣವಾಗಿದ್ದಾರೆ ಅಂತ ಹೇಳಿ. ಹೌದು, ಅವರು ಒಂದಿನೂ ಕೋಪ ಮಾಡ್ಕೊಂಡಿದ್ದು ನಾನು ನೋಡೇ ಇಲ್ಲ. ಹಿರಿಯರ ಬಗ್ಗೆ ಕಾಳಜಿ, ಗೌರವ, ಕಷ್ಟ ಅಂದಾಗ ಶಕ್ತಿ ಮೀರಿ ಸಹಾಯ ಮಾಡೋ ಒಳ್ಳೆತನ, ಇಷ್ಟೆಲ್ಲ ಇದ್ದರೂ ಮಾತು ಮಾತ್ರ ತುಂಬ ಕಮ್ಮಿ. ಎರಡೇ ಮಾತಾಡಿದ್ರೂ ತೂಕದ್ದಾಗಿರುತ್ತೆ. ಕೆಲವ್ರ ಜೊತೆ ಕಾಲ ಕಳೀತಿದ್ರೇ ಸಮಸ್ಯೆ ಎಲ್ಲ ದೂರ ಆಗಿಬಿಡುತ್ತೆ ಅಂತಾರಲ್ಲ, ಅಂಥ ವ್ಯಕ್ತಿತ್ವ ಅವ್ರದ್ದು. ಹೋಗಲಿ ಬಿಡು, ನಾನು ಇಷ್ಟು ಹೇಳಿದ್ರು ಅಷ್ಟೇ. ನೀನು ಅವ್ರನ್ನ ಮೀಟ್ ಮಾಡಿದ್ರೇ ಅವ್ರು ಹೇಗೆ ಅಂತ ನಿನಗೆ ಗೊತ್ತಾಗೋದು. ಹಾಗಾದರೆ ಮೀಟ್ ಮಾಡೋ ಅವಕಾಶ ಇವತ್ತೇ ಬಂದಿದೆ ಅಂತ ಹೇಳಿ. ಕ್ಷಮಿಸಿ, ನೀವೇನೋ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ಸ್ವೀಟ್ ಮಾಡ್ಕೊಂಬಂದಿದ್ದೆ, ಆಗ್ಲೇ ಕೊಡೋದು ಮರ್ತೋಯ್ತು. ಇವರೇ ತುಳಸಿಯವರು. ಅಂದ್ಕೊಂಡೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಕೆಫೆಗೆ ಲೀಡ್ ಶೆಫ್ ಆಗಿ ಸೇರ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಡಿಸೈಡ್ ಮಾಡಿ ಹೇಳ್ತಾರೆ. ನಮಸ್ತೆ, ನನ್ನ ಹೆಸರು ವೇದಾಂತ್ ಅಂತ. ಮಾಧವ್ ಸರ್ ನನಗೆ ತುಂಬ ವರ್ಷಗಳ ಪರಿಚಯ. ಇನ್ಫ್ಯಾಕ್ಟ್ ನಮ್ಮ ತಂದೆ ಅವರು ಒಳ್ಳೆ ಸ್ನೇಹಿತೆ. ನಮಸ್ಕಾರ. ಮಾಧವ್ ಸರ್ ಹೇಳಿದ ನಿಜ, ನೀವು ತುಂಬ ಸಿಂಪಲ್. ನಿಮ್ಮ ಬಗ್ಗೆ ತುಂಬಾ ಕೇಳಿದೆ. ಈಗ ಭೇಟಿ ಮಾಡೋ ಅವಕಾಶ ಸಿಕ್ಕಿದ್ದು ಇನ್ನೂ ಖುಷಿ ಆಯ್ತು. ಇವ್ರು ನನ್ನ ಬಗ್ಗೆ ಏನು ಕೇಳಿರೋದಕ್ಕೆ ಸಾಧ್ಯ? ಬೇರೆ ಯಾರನ್ನೋ ನಾನು ಅಂತ ತಪ್ಪು ತಿಳ್ಕೊಂಡಿದಾರ? ಕುತ್ಕೊಳ್ಳಿ ಮೇಡಮ್. ಪರವಾಗಿಲ್ಲ. ಅಲ್ಲ, ಸೆಲೆಬ್ರಿಟಿ ಶೆಫೇ ನೀವು ಮಾಡೋ ಅಡುಗೆನ ಆ ಲೆವೆಲ್ಗೆ ಹೊಗಳ್ತಿದ್ದಾರೆ ಅಂದರೆ ನೀವು ಅಡುಗೆನ ಎಷ್ಟು ಚೆನ್ನಾಗಿ ಮಾಡ್ಬೋದು. ಅಯ್ಯೋ, ಹಾಗೇನೂ ಇಲ್ಲ. ನಿಮಗೆ ಗೊತ್ತಲ್ಲ, ಮಾಧವ್ ಅವರು ಯಾವಾಗಲೂ ಎಲ್ಲರೂ ಹೋಗ್ಲಿ ಪ್ರೋತ್ಸಾಹ ಕೊಡ್ತಾರೆ. ಒಳ್ಳೆಯವ್ರಿಗೆ ಯಾವಾಗಲೂ ಎಲ್ಲ ಒಳ್ಳೇದೇ ಕಾಣಿಸುತ್ತೆ ಅಂತಾರಲ್ಲ, ಹಾಗೆ. ನೋಡು ವೇದಾಂತ್, ತುಳಸಿಯವ್ರು ಹೀಗೇನೆ ಯಾವುದರಲ್ಲೂ ಕ್ರೆಡಿಟ್ ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ನೀವು ಮಾಡೋ ಪುಳಿಯೋಗರೆ ಏನಾದರೂ ವೇದಾಂತ್ ತಿಂದರೆ ಲೋಕನೇ ಮರೆತು ಬಿಡ್ತಾನೆ. 100%. ಸರಿ, ಹಾಗಾದರೆ ಲೋಕನೇ ಮರೆಯೋದಕ್ಕೆ ನಾನು ರೆಡಿ. ಪುಳಿಯೋಗರೆ ಮಾಡೋದಕ್ಕೆ ನೀವು ರೆಡಿನಾ ಮೇಡಮ್? ಎಸ್, ಮಾಡ್ತಾರೆ ಅಲ್ವಾ ತುಳಸಿಯವರೇ? ಈಗ ನಾನು ಸಹಾಯ ಮಾಡ್ತೀನಿ, ಬನ್ನಿ ತುಳಸಿಯವರೇ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ವೇದಾಂತ ಎಷ್ಟೋ ವರ್ಷದ ನಂತರ ಸಿಕ್ಕಿದ್ದಾನೆ. ಅವನೇ ಕೇಳ್ತಿದ್ದಾನೆ ಅಂದಮೇಲೆ ಹಾಗೆ ಕಳ್ಸೋಕ್ಕಾಗುತ್ತಾ? ಪ್ಲೀಸ್. ಹತ್ತು ನಿಮಿಷ. ಟೇಕ್ ಯೂರ್ ಟೈಮ್. ಎಕ್ಸ್ಕ್ಯೂಸ್ ಮಿ ಸರ್, ಇನ್ನೇನಾದರೂ ಬೇಕಿತ್ತಾ? ಏನೋ ಐ ಆಮ್ ಗುಡ್. ಮಾಧವ್ ಸರ್ ತುಳಸಿ ಮೇಡಮ್ ಹತ್ರ ಪುಳಿಯೋಗರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು, ತುಳಸಿ ಮೇಡಮ್ ಹತ್ರನಾ? ವಾವ್, ಸಕ್ಕತ್ತಾಗಿ ಮಾಡ್ತಾರೆ. ನಮ್ಮ ಮಾಧವ್ ಸರ್ ಹೀಗೆ ಅವ್ರು ಬಂದ್ರು ಅಂದ್ರೆ ಖುಷಿ ಖುಷಿಯಾಗಿರ್ತಾರೆ. ಸೊ ಮಾಧವ್ ಸರ್ ಬದಲಾಗಿದ್ದಾರೆ ಅಂತ ಅನ್ನಿ. 100%. ಈ ನಡುವೆ ತುಂಬಾ ಖುಷಿಯಾಗಿರ್ತಾರೆ, ನೀವೇ ನೋಡಿದ್ರಲ್ಲ. ನನ್ನನ್ನು ಲೆಕ್ಕಕ್ಕೆ ತಗೊಳ್ದೆ ಬೇರೆ ಎಲ್ರಿಗೂ ದುಡ್ಡು ಹಂಚಿದ್ದಾನ ಚಪ್ಪಲಿ ಕಣ್ಣ? ಅವ್ರ್ಯಾಕೆ ಹಾಗೆ ಮಾಡ್ತಾರದತ್ತಣ? ನೀನು ಸರಿಯಾಗಿ ನೋಡಿಲ್ವೋ ಏನೋ. ಶೇಷು,
ನನ್ನ ಅಕೌಂಟ್ಗೆ 1 ಪೈಸಾ ಬಂದರೂ ಹೋದರೂ ನನಗೆ ಗೊತ್ತಾಗತ್ತೆ. ನನ್ನ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಅಲ್ಲ, ನಿನಗೆ ಖುದ್ದಾಗಿ ಕೊಡಬೇಕು ಅಂತ ಏನಾದರೂ ಬ್ಯಾಗದ ಬಿತ್ತು ಖುದ್ದು ನೋಡೋ ಶೇಷು, ನಾನು ಅವತ್ತು ಆ ಚಪ್ಪಲಿಗಳನ್ನು ಮನೆಯಲ್ಲಿ ಚೆಸ್ಸಲ್ಲಿ ಸೋರಿಸ್ದೆ ನೋಡು. ಆ ಸೇಡ್ ತೀರಿಸ್ಕೊಂಡಿದ್ದಾರೆ. ದುಡ್ಡು ಕೊಡದೆ ನನಗೆ ಅವಮಾನ ಮಾಡಿದ್ದಾರೆ. ಹಾಗೇನೋ ಆಗಿರಲ್ಲ ದತ್ತಣ. ಮಾಧವ್ ಸರ್ ಹೇಗೆ ಅಂತ ನಿನಗೆ ಗೊತ್ತಿಲ್ವಾ? ಅದು ಅಲ್ಲದೆ ನಿನಗೆ ಆ ದುಡ್ಡೇನಾದ್ರು ದೊಡ್ಡದ? ವಿಶ್ವಾಸ ಮುಖ್ಯ ಅಲ್ವೇ? ಒಂದು ಹೇಳೋದಕ್ಕೆ ಶೇಷು, ನಿಜ, ನನಗೆ ಆ ದುಡ್ಡು ದೊಡ್ಡದಲ್ಲ, ಅದಷ್ಟು ಮುಖ್ಯನೂ ಅಲ್ಲ. ಆದರೆ ನಾನು ಅಷ್ಟು ಸದರಾಗ್ಬಿಟ್ನ, ನನ್ನ ಪರಿಶ್ರಮಕ್ಕೆ ಬೆಲೆನೇ ಇಲ್ವಾ? ಆ ಕೆಫೆ ಚಾಲೆಂಜ್ ದಿವಸ ಪಕ್ಕದ ರಸ್ತೆ ಸದಾಶಿವನ ಮನೆಯಲ್ಲಿ ಪಂಚಾಯತಿ ಇತ್ತು. ನಾನು ಅದನ್ನು ಬಿಟ್ಟು ಹೋಗಿಲ್ವಾ? ಹೇಳು. ಹೋಗ್ಲಿ ಬಿಡೋದು ತಣ, ಎಲ್ಲೋ ಮಿಸ್ ಆಗಿ ಮರ್ತಿರ್ಬೇಕು. ಏನಂದ? ಮರ್ತಿರ್ಬೇಕು ಅಂದರೆ ಏನರ್ಥ? ಅಲ್ಲಿಗೆ ನನ್ನನ್ನು ನಿಕೃಷ್ಟವಾಗಿ ನೋಡಿದ್ದಾನೆ ಅಂತ ತಾನೆ? ಇಲ್ಲ, ಈ ದತ್ತನಿಗೆ ಇಂಥ ಅವಮಾನ ಯಾವತ್ತೂ ಆಗಿದ್ದಿಲ್ಲ. ಆ ಚಪ್ಪಲಿ ಕಳ್ಳನಿಗೆ ಇಷ್ಟು ದಿವಸ ಮರ್ಯಾದೆ ಕೊಟ್ಟಿದ್ದಕ್ಕೆ ಇವತ್ತು ಸರಿಯಾದ ಪಾಠ ಕಲಿಸ್ದ ನಾನು. ಅಯ್ಯೋ ದತ್ತಣ್ಣ, ಎಷ್ಟು ಸಣ್ಣ ವಿಷಯಕ್ಕೆ ಯಾಕಪ್ಪ ಮಕ್ಕಳ ಥರ? ಸುಮ್ಮನೆ ಇರೋ ಶಶು, ಇದೇನು ಸಣ್ಣ ವಿಷಯನಾ? ಇದನ್ನು ಇಲ್ಲಿಗೆ ಬಿಟ್ಟರೆ ನನಗೆ ಬೆಲೆ ಇಲ್ದಾಗತ್ತೆ. ಈಗಲೇ ಇವತ್ತೇ ಆ ಕೆಫೆ ಹತ್ರ ಹೋಗಿ ಧರಣಿ ಕೂತ್ಕೊಳ್ತೀನಿ, ನ್ಯಾಯ ಕೇಳ್ತೀನಿ. ಹತ್ತೇ ನಿಮಿಷದಲ್ಲಿ ಬಿಸಿ ಬಿಸಿ ಪುಳಿಯೋಗರೆ ರೆಡಿ. ಚೆನ್ನಾಗಿದೆ. ಇದೇನಿದು ಬರೀ ಚೆನ್ನಾಗಿದೆ ಅಂತಿದ್ಯಾ? ತುಂಬ ಚೆನ್ನಾಗಿಲ್ವಾ? ತುಂಬ ಚೆನ್ನಾಗಿದೆ. ಈ ಪುಳಿಯೋಗರೆ ಹಿಂದೆ ದೊಡ್ಡ ಕತೆ ಇದೆ ಗೊತ್ತಾ? ತಡ ಆಗ್ತಾ ಇದೆ, ನಾನಿನ್ನು ಬರ್ತೀನಿ. ಹೊಡ್ತೀರಾ? ಸರಿ. ಮಾಧವ್ ಸರ್, ತುಳಸಿ ಮೇಡಮ್ ಹೊರಟ್ರು ಅಂತ ಫೀಲ್ ಆಗ್ತಿದ್ದೀರಲ್ಲ, ಐ ಮೀನ್ ಇಷ್ಟೊಂದು ಬದಲಾವಣೆ ಆಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಏಯ್ ವೇದಾಂತ್, ಏನು ಹೇಳ್ತಾ ಇದೆಯಾ? ಇಟ್ಸ್ ನ್ಯಾಚುರಲ್. ನಿನ್ನ ಫ್ರೆಂಡ್ ನಿನ್ನ ಮೀಟ್ ಮಾಡಿ ಹೊರಟಾಗ ನಿನಗೆ ಬೇಜಾರಾಗಲ್ವಾ? ಫ್ರೆಂಡ್, ಜಸ್ಟ್ ಫ್ರೆಂಡ್ ಅಷ್ಟೇನಾ? ಬೆಸ್ಟ್ ಫ್ರೆಂಡ್ ಅನ್ಕೋ. ಮಾಧವ್ ಸರ್ ಅಂದರೆ ಲವಲವಿಕೆ ಅಂತ ನಾವೆಲ್ಲ ಮಾತಾಡ್ಕೊಳ್ತೇವೆ. ಆದರೆ ಲವಲವಿಕೆ ಹಿಂದೆ ನೀವು ಲೈಫಲ್ಲಿ ಅನುಭವಿಸಿರೋ ನೋವುಗಳನ್ನ ಮರೆಯೋ ಇಂಟೆನ್ಷನ್ ಇದೆ ಅಂತ ನನಗೆ ಗೊತ್ತು. ಆದರೆ ಈಗ ನಿಮ್ಮಲ್ಲಿ ಕಾಣ್ತಿರೋ ಲವಲವಿಕೆಗೆ ಏನು ಕಾರಣ? ಕಾರಣ
ಆ ಕಾರಣ ಈಗ ಒಂದು ಸ್ವಲ್ಪ ಹೊತ್ತು ಹಿಂದೆ ಪುಳಿಯೋಗರೆ ಮಾಡಿಕೊಟ್ಟು ಆಚೆ ಹೋದ್ರು. ವಾಟ್ ವೇದಾಂತ್ ಪ್ಲೀಸ್, ನೀನು ಅನ್ಕೊಂಡಾಗ ಏನಿಲ್ಲ. ನಾನು ತುಳಸಿಯವರು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ. ಅಷ್ಟೇ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಎಷ್ಟೋ ಸಲ ನಮ್ಮ ಲೈಫಲ್ಲಿ ಫೀಲಿಂಗ್ಸ್ ಯಾವಾಗ ಬಂದು ಮನಸ್ಸೊಳಗಡೆ ಸೇರ್ಕೊಳ್ಳುತ್ತೆ ಅಂತ ನಮಗೆ ಗೊತ್ತೇ ಇರಲ್ಲ. ಅಮೂಲ್ಯ ವಿಚಾರದಲ್ಲೂ ನನಗಾಗಿದ್ದು ಹಾಗೇನೆ. ಪ್ಲೀಸ್ ವೇದಾಂತ್, ನೀನು ತಪ್ಪು ತಿಳ್ಕೊತಾ ಇದೆಯಾ. ಕಮಾನ್ ಮಾಧವ್ ಸರ್, ತಪ್ಪು ಹೇಗಾಗುತ್ತೆ? ಒಬ್ಬ ವ್ಯಕ್ತಿ ಮೇಲೆ ಸ್ನೇಹ ಮೀರಿ ಬೇರೆ ಭಾವನೆ ಡೆವಲಪ್ ಆಗ್ತಿದೆ ಅಂದ್ರೆ ಅದ್ರ ತಪ್ಪೇನಿದೆ? ನೋ, ನಿನ್ನ ವಯಸ್ಸಲ್ಲಿ ಇದ್ದಿದ್ದರೆ ನಾನು ರಿಲೇಷನ್ಶಿಪ್ ಅಂದರೆ ಹೀಗೆ ಅಂತ ಅನ್ಕೋತಿದ್ದೆ. ಆದರೆ ಮಾಧವ್ ಸರ್, ಮನುಷ್ಯನಿಗೆ ಸ್ನೇಹನ ಮೀರಿರೋ ಒಂದು ಸಂಬಂಧ ಬೇಕು ಅಂತ ಅನ್ಸೋದು ಮಧ್ಯ ವಯಸ್ಸಾದ್ಮೇಲೆ. ಎಮೋಷನಲಿ ಡಿಪೆಂಡ್ ಆಗೋದಕ್ಕೆ ಒಂದು ಹೆಗ್ಲು ಅಂತ ಬೇಕಲ್ವಾ? ಆ ಸಂಬಂಧಕ್ಕೆ ಹೆಸರು ಅಂತಿರೋದೆ. ಅದು ನೀವೇನಂತ ಕರಿತೀರೋ ನೀವೇ ಡಿಸೈಡ್ ಮಾಡ್ಬೋದು. ಆದರೆ ಅಲ್ಟಿಮೇಟ್ಲಿ ನಿಮ್ಗೆ ಯಾವುದು ನೆಮ್ಮದಿ ಕೊಡುತ್ತೆ ಅದೇ ಮುಖ್ಯ. ತುಳಸಿಯವರು ನಿಮಗೆ ಸ್ನೇಹ ಕೊಟ್ಟಿರೋ ಒಬ್ಬ ವ್ಯಕ್ತಿ ಮಾತ್ರ ಯಾವತ್ತೂ ಕೊನೆವರೆಗೂ ನಿಮ್ಮ ಜೊತೆ ನಿಲ್ಲೋ ಶಕ್ತಿ ಅಂತ ನನಗೆ ಅನಿಸ್ತದೆ. ಕಳ್ಕೊಬೇಡಿ ಸರ್, ಆ ಅಮೂಲ್ಯವಾದ ಶಕ್ತಿನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ಹಾಗಾದ್ರೆ ನಾನೇನು ಬರ್ತೀನಿ ಮಾತಾಡಿ ಸರ್. ಟೇಕ್ ಕೇರ್. ನೋಡಿದ್ರಾ, ನಾನು ಹೋದ್ಮೇಲೆ ನೀವು ಬೇಜಾರೇ ಮಾಡ್ಕೊಂಡಿಲ್ಲ, ನಗ್ತಾನೆ ಇದ್ದೀರಾ. ಜಸ್ಟ್ ಕಿಡಿಂಗ್. ಟೇಕ್ ಕೇರ್. ದತ್ತಣ್ಣ, ಏನು ಮಾತಾಡ್ತಿದೀಯ ನೀನು? ಧರಣಿಗೆ ಜಾಯಿನ್ ಆಗೋ ಆಗಿದ್ರೆ ಆಗು. ನಾನಂತೂ ಹುಟ್ಟು ಬಟ್ಟೆನಲ್ಲೇ ಹೋಗಿ ಧರಣಿ ಕೂತ್ಕೋತೀನಿ. ಈಗಿನ ಕಾಲದ ಹುಡುಗರಿಗೆ ಹಿರಿಯರನ್ನ ಕಡೆಗಾಣಿಸೋದು ಅಂದರೆ ಸುಲಭದ ಮಾತಾಗ್ಬಿಟ್ಟಿದೆ. ಮಾಡ್ತೀನಿ ನಾವು. ದತ್ತಣ್ಣ ನಿಂತ್ಕೋ ಮಾರೆ. ಎಲ್ಲಿ ನನ್ನ ವಾಕಿಂಗ್ ಸ್ಟಿಕ್ಕು? ಪ್ರಿಯಾಂಕಾ, ಪ್ರಸಾದ್ ಯಾಕೋ ಫೋನ್ ಪಿಕ್ ಮಾಡ್ತಿಲ್ಲ. ರಾತ್ರಿ ಮನೆಗೂ ಬಂದಿಲ್ಲ. ಅತ್ತೆ ಮಾವಂಗೆ ಏನಾದರೂ ಫೋನ್ ಮಾಡಿದ್ರಂತ. ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ. ಪ್ರಿಯಾಂಕಾ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಯಾಕೆ ಹಾಗೆ ಹೋಗ್ತಿದ್ಯಾ? ನೀವು ಮಾತಾಡ್ಬಿಟ್ರೆ ನಾನು ನಿಂತು ಕೇಳಿಸ್ಕೊಂಡು ನಿಮ್ಗೆ ಸಮಾಧಾನ ಮಾಡ್ಬೇಕಲ್ವಾ? ಯಾಕೊಂಥರ ಮಾತಾಡ್ತಿದ್ಯಾ? ನಾನು ನಿಮ್ಮನ್ನ ಒಳ್ಳೆ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರೋ ಹೊರತು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಅಂತ ಗೊತ್ತಾದ ಮೇಲೂ ನಾನು ಯಾಕೆ ನಿಮ್ಮ ಹತ್ರ ಮೊದಲೊಂದು ಥರ ಮಾತಾಡ್ಬೇಕು ಹೇಳಿ? ಇನ್ಮೇಲೆ ನಿಮ್ಮ ಪ್ರಾಬ್ಲಮ್ಸನ್ನ ನನ್ನ ಹತ್ರ ಶೇರ್ ಮಾಡಬೇಡಿ ಪ್ಲೀಸ್. ನನ್ನ ಮಾನ ಮರ್ಯಾದೆ ಹರಾಜಾಗೋಯ್ತು. ಯಾವುದೋ ಬ್ಯಾಂಕ್ ಲೋನ್ ಗಲಾಟೆಯಲ್ಲಿ ನಮ್ಮ ಪ್ರಸಾದಿನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೊರಟೋದ್ರಂತೆ. ನಮ್ಮ ಏರಿಯಾ ಹೆಡ್ ಕಾನ್ಸ್ಟೇಬಲ್ ಫೋನ್ ಮಾಡಿ ಹೇಳ್ದ, ತುಳಸಿಯವರು ನಿಮಗೆ ಸ್ನೇಹ ಕೊಟ್ಟಿರೋ ಒಬ್ಬ ವ್ಯಕ್ತಿ ಮಾತ್ರ ಯಾವತ್ತೂ ಕೊನೆವರೆಗೂ ನಿಮ್ಮ ಜೊತೆ ನಿಲ್ಲೋ ಶಕ್ತಿ ಅಂತ ನನಗೆ ಅನಿಸ್ತದೆ. ಆ ಅಮೂಲ್ಯವಾದ ಶಕ್ತಿನ
ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ಇಟ್ಸ್ ಓಕೆ ಶಾರ್ವರಿ, ಏನೇನೋ ಸಿಚುವೇಶನ್ ನೋಡಿದ್ಯಂತೆ, ಇದಕ್ಕೆ ಯಾಕೆ ಭಯ ಪಡ್ತಿದ್ಯಾ? ಚಿಲ್. ಬಾವಾ, ಶಾರ್ವರಿ ಕೂತ್ಕೋ. ಅದು ಬರಕ್ಕೆ ಹೇಳಿದ್ರಲ್ವಾ, ಅದಕ್ಕೆ ಬಂದೆ. ಬ್ಯುಸಿ ಇದ್ರೇನು? ಬ್ಯುಸಿ ಏನಿಲ್ಲ ಶಾರ್ವರಿ. ನಾನು ಹೇಳೋ ವಿಷಯ ಕೇಳಿ ನಿನಗೆ ಬೇಜಾರಾಗುತ್ತೋ ಏನೋ, ಆದರೆ ನಿನ್ನ ಹತ್ರ ಹೇಳದೇ ಇದ್ದರೂ ಸರಿ ಹೋಗಲ್ಲ ಅನ್ನಿಸ್ತು. ಅದು ಅಲ್ಲದೆ ನಾನು ಮಾತಾಡ್ತಿರೋದು ನಿಧಿ ವಿಷಯ ಅಲ್ವಾ, ಅದನ್ನು ನಿನ್ನ ಹತ್ರ ಹೇಳೋದೇ ಸರಿ ಅಂತ. ಹಾಂ, ನಿಧಿ ವಿಷಯನ? ಏನು ಭಾವ? ಡಾಲಿ, ಅವನು ವಾಟ್ ದುಡ್ಡಿರೋರು ಅನ್ಕೊಂಡಿದ್ದೆಲ್ಲ ಆಗೇ ಆಗುತ್ತೆ. ನಮ್ಮ ಬ್ರೋ ಒಂದು ಡೈರೆಕ್ಟರ್ ಹತ್ರ ಮಾತಾಡಿದ್ದಾರೆ. ಡೋಂಟ್ ವರಿ, ಐ ಡೆಫಿನೆಟ್ಲಿ ಗೆಟ್ ಇಟ್. ಮಕ್ಕಳು ಎಡುತ್ತಾರೆ, ಆದರೆ ಅವರು ಎಡುವ ಹಂತದಲ್ಲೇ ಅವರನ್ನು ಸರಿದಾರಿಗೆ ತರಲಿಲ್ಲ ಅಂದರೆ ಮುಂದೆ ಕಷ್ಟ. ನೀನು ನಮ್ಮನೆಗೆ ಬಂದ ಮೇಲೆ ನಮ್ಮನೆಗೆ ಹೇಗೆ ಬೇಕೋ ಹಾಗೆ ಹೊಂದ್ಕೊಂಡು ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ಮನೆ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ತಿದ್ಯಾ. ಆದರೆ ನಿಧಿ ಕೆಲವು ವಿಷಯಗಳಲ್ಲಿ ನಿನ್ನ ಥರ ಅಲ್ಲ ಅನ್ನಿಸ್ತಿದೆ. ಸ್ವಲ್ಪ ಹಂಬಲ್ ಆಗಬೇಕು ಅವಳು. ಜೊತೆಗೆ ಓದೋದನ್ನು ಸೀರಿಯಸ್ ಆಗಿ ತಗೊಂಡು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು. ಅವಳ ಫ್ರೆಂಡ್ಸ್ ಎದುರಲ್ಲಿ ಮಾತಾಡಿದ್ರೆ ಅವಳಿಗೆ ನೋವಾಗುತ್ತೆ ಅಂತ ನಾನೇನು ಹೇಳಲಿಲ್ಲ. ಮನೆಯಲ್ಲಿ ಬೇರೆಯವ್ರು ಇರ್ತಾರೆ, ಅಲ್ಲಿ ನಿನ್ನ ಹತ್ರ ಇದನ್ನು ಹೇಳಿದ್ರೆ ಮತ್ತೇನೋ ಸಮಸ್ಯೆ ಆಗೋದು ಬೇಡ ಅಂತ ನಿನ್ನಲ್ಲಿ ಕರೆದೆ. ನೀನು ಒಂದ್ಸಲ ಅವಳನ್ನ ಕೂರಿಸ್ಕೊಂಡು ಮಾತಾಡು. ಆಗ ನಾನು ಮಹೇಶ ಕಷ್ಟಪಟ್ವಿ, ಈಗ ನೀನು ಅವಿ ಕಷ್ಟಪಡ್ತಾ ಇದ್ದೀರಾ, ಅದಕ್ಕೆ ನಾವಿಷ್ಟು ಅನುಕೂಲವಾಗಿದ್ದೀವಿ. ಹಾಗಂತ ಸಿಚುವೇಶನ್ ಯಾವಾಗಲೂ ಹೀಗೆ ಇರುತ್ತೆ ಅಂತ ಅನ್ನೋಕ್ಕಾಗೋದಿಲ್ವಲ್ಲ. ಅದಕ್ಕೆ ಅವಳು ಸ್ವಲ್ಪ ಹಂಬಲ್ ಆಗಿದ್ದರೆ ಒಳ್ಳೆಯದು ಅಂತ ನೀನೇ ಅವಳಿಗೆ ಹೇಳು ಶಾರ್ವರಿ. ಏನೋ ಹೇಳ್ತಾರೆ ಅಂದ್ಕೊಂಡ್ರೆ ನನ್ನ ಮಗಳ ಬಗ್ಗೆ ಫಿಟ್ಟಿಂಗ್ ಇಡ್ತಾರೆ. ಮೊದಲು ನಿಮ್ಮ ಮಕ್ಕಳನ್ನ ನೆಟ್ಟಿಗಿಟ್ಕೊಳ್ಳಿ, ಆಮೇಲೆ ನನ್ನ ಮಗಳ ಬಗ್ಗೆ ಮಾತಾಡಿ ಅಂತ ಹೇಳಿಬಿಡ್ತಿದ್ದೆ. ಆದರೆ ಆ ಸಂದರ್ಭ ಇನ್ನೂ ಬಂದಿಲ್ಲ ಅಂತ ಸುಮ್ಮನಿದ್ದೀನಿ. ಬೇಜಾರಾಯ್ತಾ ಶಾರ್ವರಿ? ಇಲ್ಲ ಭಾವ, ನೀವು ಹೇಳೋ ಸ್ಥಾನದಲ್ಲಿದ್ದೀರಾ, ಹೇಳಿದ್ದೀರಾ, ಅದರಲ್ಲಿ ಬೇಜಾರಾಗಕ್ಕೇನಿದೆ? ಭಾವ, ಆಗಲೇ ಲಿಫ್ಟ್ ಹತ್ರ ಅವಿ ಸಿಕ್ಕಿದ್ದ. ಏನೋ ಕೆಲಸದ ವಿಷಯ ಮಾತಾಡೋದಕ್ಕೆ ಬಂದಿದ್ದ, ಆದರೆ ಅವನು ಅಂದ್ಕೊಂಡಾಗ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋದ. ಎಕ್ಸ್ಕ್ಯೂಸ್ ಮಿ ಸರ್. ತಗೋ ಶಾರ್ವರಿ. ಕೊಬ್ಬರಿ ಮಿಠಾಯಿ ಟೇಸ್ಟು ಡಿಫ್ರೆಂಟ್ ಆಗಿದೆ. ಮೊದಲು ಯಾವಾಗೋ ತಿಂದ ಆಗಿದೆ. ನೀವೇ ಮಾಡಿದ್ದ ಭಾವ? ಮ್ಯಾಗಿ ತುಳಸಿಯವ್ರು ಕೊಟ್ಟೋದ್ರಾ? ಹೌದು ಸರ್.